ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಣ್ಣೆನಲ್ಲಿ ಕರಿದಿರ ಒಂದು ಗೋಬಿಯಲ್ಲಿ ಸ್ಪೆಷಲ್ ಐಟಮ್ ಮಾಡೋಣ. ಅದಕ್ಕೆ ಏನು ಹೆಸರಿಡ್ತೀರಾ ಅಂತ ನೀವೇ ಹೇಳಬೇಕು. ನಾನು ದೊಡ್ಡದಾಗಿರೋ ಗೋಬಿ, ಸುಮಾರಾಗಿರೋದು 2 ಗೋಬಿ ಹೂ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ಥರ ಟ್ರೇಸ್ ಹಾಗೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಆಯಿಲಲ್ಲಿ ಹಾಕಿ ಕರಿತಾ ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸು. 1 ಸ್ಪೂನ್ ಉಪ್ಪು, 1 ಸ್ಪೂನು ಮೆಣಸಿನ ಪುಡಿ, 1 ಸ್ಪೂನು ಪೆಪ್ಪರ್ ಪೌಡರ್, ಕಾಳು ಮೆಣಸು ಪುಡಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು. ಅರ್ಧ ಕಪ್ಪಷ್ಟು ಮೊಸರನ್ನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪು, ಖಾರದ ಪುಡಿ, ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಖಾರದ ಪುಡಿ 1 ಸ್ಪೂನು, ಮತ್ತು ಪೆಪ್ಪರ್ ಪೌಡ್ರು 1 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾಯಿರೋ ಈ ಹೊಸ ರುಚಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಾಯಿರೋ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲೇ ತಲುಪುತ್ತೆ. ನಾನು ಹಾಕಿರೋ ಈ ಮಸಾಲೆನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಅರಿಶಿನ, 1 ಚಿಟಿಕೆಯಷ್ಟು ಸೋಡಾ, ಚಿಟಿಕೆ ಅಂತಂದರೆ 1/4 ಸ್ಪೂನ್ ಅಷ್ಟಾದರೂ ಹಾಕ್ಕೊಳ್ಳಿ. ಸೋಡಾ ಹಾಕ್ಕೊಂಡು ಅದ್ರ ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು, ಯಾಕೆಂದರೆ ಅದರಲ್ಲಿರೋದೆಲ್ಲನೂ ಫಾರ್ಮೇಟ್ ಆಗುತ್ತೆ. ಆಮೇಲೆ ನಾವು ಕಟ್ ಮಾಡ್ಕೊಂಡಿದ್ವಲ್ವ ಒಂಥರ ಚಿಕ್ಕ ಚಿಕ್ಕದಾಗಿ, ಅಥವಾ ನೀವು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾವ ರೀತಿ ಕಟ್ ಮಾಡಿಕೊಂಡ್ರು ಟ್ರೇಸ್ ಥರ ಇದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಒಂದು 5 ನಿಮಿಷ 10 ನಿಮಿಷ ಅಷ್ಟು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕಲಸಿದ್ರೆ ಎಲ್ಲನೂ ಹಿಟ್ಟೆಲ್ಲನೂ ಚೆನ್ನಾಗಿ ಹೂಕೋಸಿಗೆ ಹಿಡ್ಕೋಬೇಕು, ಅಬ್ಸರ್ವ್ ಆಗಬೇಕು. ಅಬ್ಸರ್ವ್ ಆಗಿದ ತಕ್ಷಣ ನಾವೆಲ್ಲನೂ ನೀಟಾಗಿ ಹಿಂಗೆ ಇಟ್ಬಿಟ್ರೆ ಒಂದು 10 ಮಿನಿಟ್ಸು ಮುಚ್ಚಿಟ್ಬಿಡೋಣ. ಅದು ಚೆನ್ನಾಗಿ ಹೇಳ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾವು ಸೇರಿಸ್ಕೋಬೇಕಾಗುತ್ತೆ. ಅದು ಏನು ಅಂತ ನಾನು ಮುಂದೆ ಹೇಳ್ತೀನಿ, ನೋಡ್ತಾ ಇರಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಕಾರ್ನ್‌ಫ್ಲೋರ್ ಪೌಡ್ರನ್ನ ಈ ರೀತಿ ಡಸ್ಟ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಕಾರ್ನ್‌ಫ್ಲೋರ್ ತೊಗೊಂಡು ಟೀ ಸೋಸೋದಿರುತ್ತಲ್ವ ಅದರಲ್ಲಿ 1 ಟೀ ಸ್ಪೂನು ಅಥವಾ ಇನ್ನೊಂದು ಸ್ವಲ್ಪ ನಿಮಗೆ 1.5 ಸ್ಪೂನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಆಗೋಗೆ ಉದುರಿಸ್ಕೋಬೇಕು. ನಾನು ಇದರಲ್ಲಿ ನೀರು ಕಲಿಸ್ತಾ ಇಲ್ಲ ಮತ್ತು ಜಾಸ್ತಿ ಗೊಜ್ಜಂಗೆ ಮಾಡ್ಕೊಳ್ತಾ ಇಲ್ಲ. ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಇನ್ನೊಂದು ಸ್ಪೂನ್ 1.5 ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಇದರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದೇ ಮಿಲ್ಕ್ ಪೌಡ್ರನ್ನ ಒಂದು ಸ್ಪೂನು ಹಾಕ್ಕೊಂಡು ಡಸ್ಟ್ ಮಾಡ್ಕೊಳ್ಳಿ. ಇದು ಸ್ವೀಟ್ ಆಗಿರುತ್ತೆ, ಕ್ರಂಚಿನೆಸ್ ಇರುತ್ತೆ. ಅದು ಏನು ಬಂತು ಟೇಸ್ಟು ಅಂತ ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಹೇಳ್ರಿ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನಿದು ಹೊಸ ರುಚಿನ ಈಗ ಟ್ರೈ ಮಾಡಿದೆ, ನಿಮಗೂ ತೋರಿಸೋಣ ಹೆಂಗೆ ಬಂತು ಅಂತಂದ್ಬಿಟ್ಟು. ನಾನೊಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದ್ದಕ್ಕೆ ನಾನು ನಿಮಗೆ ಮಾಡಿಕೊಡೋಣ ಅಂತಂದ್ಬಿಟ್ಟು ಮಾಡಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ನಾವೇನು ಆಯಿಲಲ್ಲಿ ಹಾಕಿ ಕರಿಯೋಷ್ಟಿಲ್ಲ. 10 ನಿಮಿಷ ಊರಿದೆ ಅಲ್ವಾ, ಈಗೆಲ್ಲನೂ ಹಾಕಿದ್ದಕ್ಕೆ ಅದೆಲ್ಲನೂ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ. ಮೊಸರು ಹಾಕಿದ್ನಲ್ವ, ಮೊಸರಲ್ಲಿ ಮತ್ತು ಹೂಕೋಸಲ್ಲೆಲ್ಲ ನೀರು ಬಿಟ್ಕೊಂಡಿದೆಯಲ್ಲ ಅದೆಲ್ಲ ಅಬ್ಸರ್ವ್ ಆಗಿದೆ. ಹೂಕೋಸು ತಿನ್ನೋದು ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಸ್ಗಂತೂ ತುಂಬ ಹೂಕೋಸನ್ನ ತಿಂದರೆ ತುಂಬ ಒಳ್ಳೆಯದು, ಶುಗರು ಅಷ್ಟು ರೈಸ್ ಆಗೋದಿಲ್ಲ. ನಾನು ಇದನ್ನೆಲ್ಲನೂ ತವಾಗೆ ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲೆ ಈ ರೀತಿ ಇಟ್ಬಿಟ್ಟು ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮುಚ್ಚಿಟ್ಟು ಫ್ರೈ ಮಾಡಿದ್ರೆ ಕ್ರಂಚಿನೆಸ್ ಬರುತ್ತೆ. ನಾನೇನು ಇದಕ್ಕೆ ಎಣ್ಣೆ ಹಾಕ್ತಾ ಇಲ್ಲ, ಡ್ರೈ ಫ್ರೈ ಥರನೇ ಇರುತ್ತೆ ಇದು. ಬೇಕಾದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ನಾನು 1 ಸ್ಪೂನ್ ತುಪ್ಪ ಹಾಕಿ ಒಂದು ಸಲ ಫ್ರೈ ಮಾಡ್ಕೊಂಡಿದ್ದೀನಿ, ಮತ್ತು ಒಂಚೂರು ಎಣ್ಣೆನೂ ಹಾಕ್ತಿರೋ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಬದಿನೂ ಚೆನ್ನಾಗಿ ಕೆಂಪಿಗೆ ಆಗಬೇಕು. ನೋಡಿ ಈ ರೀತಿ ಟೋಸ್ಟ್ ಮಾಡ್ಕೋಬೇಕು. ಇದನ್ನು ನಾವೆಲ್ಲನೂ ಕಲಸಿಟ್ಟಿರ್ತೀವಲ್ವ, ಹೀಗೆ ಇಟ್ಬಿಟ್ರೆ ನೀಟಾಗಿ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ನಾವು ಕಟ್ ಮಾಡಿರ್ತೀವಲ್ವ, ಕಟ್ ಮಾಡಿರೋದೆಲ್ಲ ಪುಡಿ ಆಗಿರುತ್ತಲ್ವ, ಪುಡಿ ಆಗಿರೋದನ್ನು ಸಹ ನಾವೇನು ಹಾಗೆ ಬಿಸಾಕೋ ಅಷ್ಟೇನಿಲ್ಲ. ಪುಡಿ ಆಗಿರೋ ಹೂಕೋಸಿನ ಪುಡಿನೂ ಸಹ ಇದನ್ನೆಲ್ಲ ನಾವು ಈ ರೀತಿ ಸುಟ್ಟಿದ್ದಾದಮೇಲೆ ಅದನ್ನು ಸಹ ಇದೇ ಮಸಾಲೆನಲ್ಲಿ, ಇದೇ ಗ್ರೇವಿ ಥರ ಆಗಿರುತ್ತೆ ಅದು. ಆ್ಯಕ್ಚುಲಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹಾಕ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಇದನ್ನು ಮುಚ್ಚಿಟ್ಟು ಸುಟ್ಕೊಂಡ್ವಲ್ವ, ಇವಾಗ ಮತ್ತೆ ಇದನ್ನೆಲ್ಲ ಈ ರೀತಿ ಹಿಂದಕ್ಕೆ ತಿರುಗಿಸ್ಬೇಕು. ಒಂದು ಕಡೆ ಎಲ್ಲ ಫ್ರೈ ಆಗಿದೆ, ಎರಡನೇ ಕಡೆನೂ ಫ್ರೈ ಆಗೋಂಗೆ ತಿರುಗಿಸ್ಕೋಬೇಕು. ನೋಡಿ ಎಲ್ಲ ತಿರುಗಿಸ್ಕೊಳ್ರಿ, ಕೆಂಪಗಾಗುತ್ತೆ. ತುಂಬ ಟೇಸ್ಟಿಯಾಗಿರೋ ಗೋಬಿನಲ್ಲಿ ಒಂದು ಹೊಸ ರುಚಿ
ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ಕ್ರಂಚಿನೆಸ್ ಇರುತ್ತೆ ಮತ್ತು ಆ ಕ್ರಂಚಿನೆಸ್ಸಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಸ್ವೀಟ್ನೆಸ್ ಯಾವುದು ಮಿಲ್ಕ್ ಪೌಡ್ರದ್ದು. ನಾವಿಲ್ಲೇನು ಶುಗರ್ ಏನು ಯೂಸ್ ಮಾಡಿಲ್ಲ ಸ್ವೀಟ್ನೆಸ್ ಬರಲಿ ಅಂತಂದ್ಬಿಟ್ಟು. ಆಯಿಲು ಜಾಸ್ತಿ ಹಾಕಿಲ್ಲ. ಕ್ರಂಚಿನೆಸ್ ಆಗೇ ಇದೆ. ತುಂಬ ರುಚಿಯಾಗಿರೋ ಈ ಅಡುಗೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಇದನ್ನು ಮನೆಯಲ್ಲಿ ಮಾಡಿ ಮತ್ತು ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ನಿಮ್ಗಿಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.